ನಮಸ್ಕಾರ ಸ್ಟೂಡೆಂಟ್ಸ್. ನಮ್ಮ ಇವತ್ತಿನ ಟಾಪಿಕ್ ಎಂಡ್ಸಂಧಿ. ಎಂಡ್ಸಂಧಿಯ ರೂಲ್ಸ್ ತುಂಬ ಸಿಂಪಲ್. ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ನಿಮಗೆ ಈ ಸಂಧಿ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಮುಂಚೆನೇ ನೋಡಿದ ಹಾಗೆ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ, ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ. ಎಂಡ್ಸಂಧಿ ಸಂಸ್ಕೃತ ಸ್ವರಸಂಧಿಗಳಲ್ಲಿ ಒಂದು. ಕಳೆದ ವಿಡಿಯೋದಲ್ಲಿ ನಾವು ವೃದ್ಧಿ ಸಂಧಿನ ಅರ್ಥ ಮಾಡ್ಕೊಂಡ್ವಿ. ಈ ವಿಡಿಯೋದಲ್ಲಿ ಎಂಡ್ಸಂಧಿ ಅಂದರೆ ಏನು ಅಂತ ನೋಡೋಣ. ಸಂಧಿ ಕಾರ್ಯ ಮಾಡುವಾಗ ಇ ಉ ಉ ರು ಸ್ವರಗಳ ನಂತರ ಉತ್ತರ ಪದದ ಮೊದಲ ಅಕ್ಷರ ಸವರ್ಣವಲ್ಲದ ಸ್ವರ ಬಂದರೆ ಇ ಈಗೆ ಯ, ಉ ಊಗೆ ವ ಮತ್ತು ರುಗೆ ರ್ ಆದೇಶವಾಗಿ ಬರುತ್ತದೆ. ಇದನ್ನೇ ಎಂಡ್ಸಂಧಿ ಎನ್ನುತ್ತಾರೆ. ಸ್ನೇಹಿತರೆ, ಈ ಡೆಫಿನೇಷನ್ ನೋಡಿ ಗಾಬರಿ ಆಗಬೇಡಿ. ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಎಂಡ್ಸಂಧಿ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಎಂಡ್ಸಂಧಿನ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ ಇ ಅಥವಾ ಈ ಆಗಿದ್ದು ಮತ್ತು ಉತ್ತರ ಪದದ ಮೊದಲ ಅಕ್ಷರ ಸವರ್ಣವಲ್ಲದ ಬೇರೆ ಸ್ವರವಾಗಿದ್ದರೆ ಇ ಮತ್ತು ಈ ಜಾಗದಲ್ಲಿ ಯ ಅಕ್ಷರ ಬರುತ್ತೆ. ಸವರ್ಣವಲ್ಲದ ಅಂದ್ರೆ ಏನು? ಸವರ್ಣವಲ್ಲದ ಅಂದ್ರೆ ಇ ಮತ್ತು ಈ ಅನ್ನು ಹೊರತುಪಡಿಸಿ ಬೇರೆ ಸ್ವರ ಅಂತ ಅರ್ಥ. ಅಂದ್ರೆ ಉತ್ತರ ಪದದ ಮೊದಲ ಅಕ್ಷರ ಇ ಅಥವಾ ಈ ಆಗಿರದೆ ಬೇರೆ ಸ್ವರ ಆಗಿರಬೇಕು ಅಷ್ಟೇ. ಇದೇ ರೀತಿ ಪೂರ್ವ ಪದದ ಕೊನೆಯ ಅಕ್ಷರ ಉ ಅಥವಾ ಉ ಆಗಿದ್ದು ಉತ್ತರ ಪದದ ಮೊದಲ ಅಕ್ಷರ ಸವರ್ಣವಲ್ಲದ ಬೇರೆ ಸ್ವರ ಅಕ್ಷರ ಆಗಿದ್ರೆ ಉ ಮತ್ತು ಉ ಜಾಗದಲ್ಲಿ ವ ಅಕ್ಷರ ಬರುತ್ತೆ. ಹಾಗೇನೆ ರು ಜಾಗದಲ್ಲಿ ರ್ ಅಕ್ಷರ ಬರುತ್ತೆ. ಈಗ ನಾವು ಇದನ್ನ ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ಳೋಣ, ಆಗ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಅತಿ ಪ್ಲಸ್ ಅಂತ, ಅತ್ಯಂತ. ಈ ಉದಾಹರಣೆ ನೋಡಿ, ಪೂರ್ವ ಪದ ಇ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ಸವರ್ಣವಲ್ಲದ ಅಂದ್ರೆ ಇ ಅಲ್ಲದೆ ಬೇರೆ ಸ್ವರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿ ಪದ ಅತ್ಯಂತವನ್ನು ಗಮನಿಸಿದರೆ ಇ ಮತ್ತು ಅ ಜಾಗದಲ್ಲಿ ಯ ಅಕ್ಷರ ಬಂದಿರೋದನ್ನ ನೋಡ್ಬೋದು. ಇನ್ನೊಂದ್ಸಲ ಗಮನಿಸಿ, ಅತ್ಯಂತ. ಸೊ ಇದು ಎಂಡ್ಸಂಧಿ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಮನು ಪ್ಲಸ್ ಅಂತರ ಮನ್ವಂತರ. ಮನು ಪ್ಲಸ್ ಅಂತರ ಮನ್ವಂತರ. ಈ ಉದಾಹರಣೆಯಲ್ಲಿ ಪೂರ್ವ ಪದ ಉ ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ಸವರ್ಣವಲ್ಲದ ಅಂದ್ರೆ ಉ ಅಲ್ಲದೆ ಬೇರೆ ಸ್ವರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿ ಪದ ಮನ್ವಂತರವನ್ನು ಗಮನಿಸಿದ್ರೆ ಉ ಮತ್ತು ಅ ಜಾಗದಲ್ಲಿ ವ ಅಕ್ಷರ ಬಂದಿರೋದನ್ನ ನೋಡಬಹುದು. ಇನ್ನೊಂದ್ಸಲ ಗಮನಿಸಿ, ಮನ್ವಂತರ. ಈಗ ಮತ್ತೊಂದು ಉದಾಹರಣೆ ನೋಡೋಣ. ಪಿತೃ ಪ್ಲಸ್ ಅಂಶ ಪಿತ್ರಂಶ. ಈ ಉದಾಹರಣೆಯಲ್ಲಿ ಪೂರ್ವ ಪದ ರು ಸ್ವರದೊಂದಿಗೆ ಕೊನೆಯಾಗ್ತಿದೆ ಮತ್ತು ಉತ್ತರ ಪದ ಸವರ್ಣವಲ್ಲದ ಅಂದ್ರೆ ರು ಅಲ್ಲದೆ ಬೇರೆ ಸ್ವರದೊಂದಿಗೆ ಶುರುವಾಗ್ತಿದೆ. ನೀವು ಸಂಧಿಪದ ಪಿತ್ರಂಶವನ್ನು ಗಮನಿಸಿದ್ರೆ ರು ಮತ್ತು ಅ ಜಾಗದಲ್ಲಿ ರ್ ಅಕ್ಷರ ಬಂದಿರೋದನ್ನ ನೋಡಬಹುದು. ಇನ್ನೊಂದ್ಸಲ ಗಮನಿಸಿ, ಪಿತ್ರಂಶ. ಇದೇ ರೀತಿ ನೀವು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡಬಹುದು. ಅತಿ ಪ್ಲಸ್ ಆತ್ಮ ಆಧ್ಯಾತ್ಮ, ಅತಿ ಪ್ಲಸ್ ಉಗ್ರ ಅತ್ಯುಗ್ರ, ಅತಿ ಪ್ಲಸ್ ಅವಸರ ಅತ್ಯವಸರ. ತುಂಬಾ ಸಿಂಪಲ್ ಅಲ್ವಾ? ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಇನ್ನು ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸೋ ಸಮಯ ಬಂತು. ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಸರಣಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.